ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಶೋಕ್ ರಾಜಾರಸ್. ಈ ವಿಡಿಯೋದಲ್ಲಿ ನಾವು ದೃಢ ಸಂಕಲ್ಪದ ಬಗ್ಗೆ ತಿಳ್ಕೊಳ್ಳೋಣ. ದೃಢ ಸಂಕಲ್ಪ ಹಾಗೂ ನಿರಂತರ ಪ್ರಯತ್ನ. ಸ್ನೇಹಿತರೆ, ಭೂಮಿಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾನು ಯಶಸ್ವಿ ಆಗಬೇಕು, ಹೆಚ್ಚು ಹಣ ಗಳಿಸ್ಬೇಕು, ಕೈ ತುಂಬ ಹಣ ಗಳಿಸ್ಬೇಕು, ಒಳ್ಳೆಯ ಆರೋಗ್ಯದ ಇಟ್ಕೋಬೇಕು, ಸದೃಢವಾದ ದೇಹ ಇಟ್ಕೋಬೇಕು, ಒಳ್ಳೆಯ ಸಂಬಂಧ ಇಟ್ಕೋಬೇಕು ಅಂತ ಆಸೆ ಪಡ್ತಾನೆ. ಆದರೆ ಎಲ್ಲರೂ ಅದಕ್ಕೆ ಪ್ರಯತ್ನ ಹಾಕೋದಿಲ್ಲ. ಆಸೆ ಇರುತ್ತೆ ನೋಡಿ. ಆಸೆ ಅಂದ್ರೇನು? ತಲೆ ಒಳಗಿರೋ ಒಂದು ಯೋಚನೆ ಅಷ್ಟೇ. ಅದಕ್ಕೆ ಯಾವುದೇ ಶಕ್ತಿ ಇಲ್ಲ. ಅದಕ್ಕೆ ಶಕ್ತಿ ಯಾವಾಗ ಬರೋದು ಗೊತ್ತಾ? ನೀವು ದೃಢ ಸಂಕಲ್ಪದಿಂದ ಕಾರ್ಯರೂಪಕ್ಕೆ ತಂದಾಗ. ಇಲ್ಲಿ ಪ್ರತಿಯೊಂದು ಕೂಡ ಜೀವ ಬರೋದು ಎಲ್ಲಿಂದ? ಕಾರ್ಯರೂಪಕ್ಕೆ ತಂದಾಗ ಮಾತ್ರ. ಆ್ಯಕ್ಷನ್. ಈಗ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ನೀವೇನು ಯೋಚನೆ ಮಾಡ್ತಾಯಿದ್ದೀರಾ, ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ, ಯಾರ ಹತ್ರ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಯಾರ ಹತ್ರ ಹೇಳ್ತಾ ಇದ್ದೀರಾ, ಅದನ್ನೆಲ್ಲ ಆ್ಯಕ್ಷನಿಗೆ ತನ್ನಿ, ಕಾರ್ಯರೂಪಕ್ಕೆ ತನ್ನಿ. ಆಗ ಮಾತ್ರ ಅದಕ್ಕೆ ಮಹತ್ವ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನಿಮ್ಮ ತಲೆ ಒಳಗೇನಿದೆ ಅದನ್ನು ಎಷ್ಟರ ಮಟ್ಟಿಗೆ ನೀವು ಆ್ಯಕ್ಷನಿಗೆ ತರಬಲ್ಲರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಡಿಪೆಂಡ್ ಆಗುತ್ತೆ. ಪ್ರತಿದಿನ ನಾವು ವ್ಯಾಯಾಮ ಮಾಡಲೇಬೇಕು. ಆಗ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ. ಪ್ರತಿದಿನ ನಾವು ಒಳ್ಳೆಯ ಆಹಾರವನ್ನೇ ಸೇವನೆ ಮಾಡಬೇಕು. ಆಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರ ಹತ್ರನೂ ಪ್ರೀತಿಯಿಂದ ಗೌರವದಿಂದ ವರ್ತಿಸಿದ್ರೆ ಮಾತ್ರ ನಮ್ಮ ಸಂಬಂಧಗಳು ಚೆನ್ನಾಗಿರುತ್ತೆ. ಸಂಬಂಧಗಳು ಚೆನ್ನಾಗಿದ್ದಾಗ ನಾವು ಕೆಳಗಡೆ ಬಿದ್ದಾಗ, ಸೋತೋದಾಗ ನಮಗೆ ಆಸರೆಯಾಗಿ ಜನ ನಿಂತೇ ನಿಲ್ತಾರೆ. ನಾವು ಚೆನ್ನಾಗಿದ್ದಾಗ ಬೇಜವಾಬ್ದಾರಿಯಿಂದ ವರ್ತಿಸಿದ್ರೆ, ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನು ಕೈ ಹಿಡಿದೆತ್ತಕ್ಕೆ ಯಾರೂ ಕೂಡ ಇರೋದಿಲ್ಲ. ಹಾಗೆಯೇ ನಮಗೆ ಈಗ ಒಂದು ಯೋಚನೆ ಮಾಡಬೇಕು. ಜೀವನದಲ್ಲಿ ಯಶಸ್ವಿ ಆಗಬೇಕಂದ್ರೆ ನಾವು ಅದೃಷ್ಟ ಮಾಡಿರಬೇಕಾಗಿಲ್ಲ, ಆಯಿತಾ? ಟ್ಯಾಲೆಂಟ್ ಇರಬೇಕಾಗಿಲ್ಲ. ಟ್ಯಾಲೆಂಟು ಅದೃಷ್ಟ ಅಷ್ಟೇನು ಮಹತ್ವ ಇಟ್ಕೊಳ್ಳೋದಿಲ್ಲ. ಆದರೆ ನಿರಂತರ ಪ್ರಯತ್ನದಿಂದ ಮಾತ್ರ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಭಾಳಷ್ಟು ಜನ ಎಲ್ಲ ಆಸೆಗಳಿರುತ್ತೆ. 1-2 ಸತಿ 3 ಸತಿ 4 ಸಲ ಟ್ರೈ ಮಾಡ್ತಾರೆ. ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ 80% ಜನ 3-4 ಸತಿ ಫೇಲ್ ಆದ ತಕ್ಷಣ ಎಲ್ಲ ಕೆಲಸಗಳನ್ನು ನಿಲ್ಲಿಸ್ಬಿಡ್ತಾರೆ, ಅಥವಾ ನೋ ಅಂತ ಹೇಳಿದ ತಕ್ಷಣ. ಆಯಿತಾ? ನೋ ಅಂದರೆ ಇವತ್ತಿನಿಂದ ಡೆಫಿನೇಷನ್ ಏನು ಮಾಡ್ಕೊಳ್ಳಿ ಗೊತ್ತಾ? ನೋ ಅಂದರೆ ನೆಕ್ಸ್ಟ್ ಆಪರ್ಚುನಿಟಿ ಅಂದರೆ ಮುಂದೆ ಮತ್ತು ಇನ್ನೂ ದೊಡ್ಡ ಅವಕಾಶ ನನಗೆ ಸಿಗುತ್ತೆ ಅಂತ. ಹಾಗಾಗಿ ನೀವು ಏನು ಬೇಕಾಗಿದೆ ನಿಮ್ಮ ಜೀವನ, ನಿಜವಾಗ್ಲೂ ಏನು ಬೇಕು ಅಂತ ಹಠಕ್ಕೆ ಬೀಳಿ. ನಿಜವಾಗಿ ಏನೇನು ಬೇಕು ಅಂತ ನೀವು ದೃಢ ಸಂಕಲ್ಪ ಮಾಡಿ ಅದಕ್ಕೆ ದಿನೇ ಮತ್ತೆ ಪ್ರಯತ್ನ ಹಾಕಬೇಕು. 5 ಸತಿ 10 ಸತಿ 100 ಸತಿ 1000 ಸತಿ ಸೋತರೂ ನಾವು ಪ್ರಯತ್ನವನ್ನು ಬಿಡೋದು ಬೇಡ. ಮತ್ತೆ ಟ್ರೈ ಮಾಡೋಣ. ಈಗ ಎಡಿಸನ್ ಅವ್ರು ಬಲ್ಬ್ ಕಂಡುಹಿಡಿದ್ರು, 1000 ಸತಿ ಸೋತರು. ಯಾವುದೇ ಒಬ್ಬ ಸೈಂಟಿಸ್ಟ್ ಏನಾರು ಕಂಡುಹಿಡಿಬೇಕು ಅಂದರೆ 1000 ಸತಿ ಸೋಲ್ತಾನೆ. ಅದರಲ್ಲಿ ವಿರಾಟ್ ಕೊಹ್ಲಿ ಒಂದು ಕವರ್ ಡ್ರೈವ್ನ ಬ್ಯೂಟಿಫುಲ್ಲಾಗಿ ಆಡ್ತಾನೆ ಅಂದರೆ ಅದ್ರ ಹಿಂದೆ ಅವನು 1000 ಸತಿ 10,000 ಸತಿ ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾನೆ. ಆದರೆ 1000 ಸತಿ ಸೋತಿರ್ತಾನೆ ಅವನು. ನೆಟ್ಟಲ್ಲಿ ಬೋಲ್ಡ್ ಆಗಿರ್ತಾನೆ. ಅದು ನಮಗೆ ಕಾಣಿಸಲ್ಲ ಅಷ್ಟೇ ಅಲ್ವಾ? ಹಾಗೆಯೇ ಯಾವ ವಿಚಾರ ನೀವು ಯೋಚನೆ ಮಾಡಿ. ಜೀವನದಲ್ಲಿ ಮೊದಲೇ ಸತಿ ಯಾವ ಬರುತ್ತೆ? ಈಗ ನಾವು ನಡೆಯೋದು ಕಲ್ತ್ವಿ, ಮಾತಾಡೋದು ಕಲ್ತ್ವಿ, ಸೈಕಲ್ ಹೊಡೆಯೋದು ಕಲ್ತ್ವಿ, ಬೈಕ್ ಓಡಿಸೋದು ಕಲ್ತ್ವಿ ಅಲ್ವಾ? ನಡೆಯೋದು ಒಂದೇ ದಿವಸಕ್ಕೆ ಬಂತ? ಎಷ್ಟು ನಿರಂತರ ಪ್ರಯತ್ನ ಮಾಡಿದ್ವಿ ಅಲ್ವಾ? ಹಾಗೆಯೇ ಪ್ರತಿಯೊಂದನ್ನು ಕೂಡ ನಿರಂತರ ಪ್ರಯತ್ನದಿಂದ ಮಾತ್ರ ನಾವು ಏನಾರು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ನೀವು ಏನು ಬೇಕು ಜೀವನದಲ್ಲಿ ಮೈಂಡಲ್ಲಿ ಹಾಕ್ಕೊಳ್ಳಿ. ನನಗಿದು ಬೇಕು, ಆರ್ಥಿಕ ಸ್ವಾತಂತ್ರ್ಯ ಬೇಕು, ನನಗೆ ಆರೋಗ್ಯ ಚೆನ್ನಾಗಿ ಆಗಬೇಕು, ಸದೃಢ ದೇಹ ಬೇಕು, ನನಗೆ ಒಳ್ಳೆಯ ಸಂಬಂಧಗಳು ಬೇಕು, ನನಗೆ ನಾನು ಒಳ್ಳೆಯ ಯಶಸ್ವಿ ಆಗಬೇಕು ಅಂತ ಸದೃಢವಾದಂಥ ಸಂಕಲ್ಪ ಮಾಡಿ ಅದಕ್ಕೆ ದಿನೇ ಕೆಲಸ ಮಾಡ್ತಾ ಬನ್ನಿ. ನೋ ಅಲ್ಲಿ ಯಾರಾದರೂ ಹೇಳಲಿ, ಅವಮಾನ ಮಾಡಲಿ, ಗೇಲಿ ಮಾಡಲಿ, ಸೋಲಿ, ನೀವು ಎಷ್ಟು ಸಲ ಸೋತರೂ ಪ್ರಯತ್ನ ಬಿಡಬೇಡಿ. ಒಂದು ಸಣ್ಣ ಉದಾಹರಣೆ ಹೇಳ. ನಾವು ಒಂದು ಕಡೆ ಎಲ್ಲ ಕೆಲಸಕ್ಕೆ ಸೇರ್ತೀವಿ ಅಂದ್ಕೊಳ್ಳಿ, ಜಾಬ್ ಮಾಡ್ತೀವಿ. ಅವಾಗ ಅವ್ರು ಏನು ಹೇಳಿದ್ರು ಮಾಡ್ತೀವಿ ಅಲ್ವಾ? ಅವ್ರು ಏನೇ ದೈಹಿಕವಾಗಿ ಮಾನಸಿಕವಾಗಿ ಏನೇ ಮಾಡ್ರಿ ಅಂದರೂ ಮಾಡ್ತೀವಿ. ಯಾಕೆ? ಅಲ್ಲಿ ನಾವು ಬುದ್ಧಿವಂತಿಕೆ ಉಪಯೋಗಿಸಲ್ಲ. ಇಲ್ಲಿ ನಮಗೋಸ್ಕರ ನಾವೇನಾರು ಮಾಡಬೇಕು ಅಂದಾಗ ಇದು ನನಗಾಗಲ್ಲ, ನನಗೆ ಸೂಟ್ ಆಗಲ್ಲ, ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡ್ತೀವಿ. ಜಾಬ್ ಮಾಡೋಕೆ ಆ ರೀತಿ ಯೋಚನೆ ಮಾಡ್ತೀವ? ಹೇಳೋಕ್ಕಾಗ ಸಾಧ್ಯನ? ನಾವು ನಮ್ಮ ಬಾಸಿಗೆ ಹೋಗಿ ಇದು ನನ್ನ ಪರ್ಸ್ನಾಲಿಟಿ ಸೂಟ್ ಆಗಲ್ಲ, ಇದು ನನ್ನ ಫಿಸಿಕ್ ಸೂಟ್ ಆಗಲ್ಲ ಅಂತ ಹೇಳ್ತೀವ? ಸುಮ್ಮನೆ ಮಾಡಲ್ವ? ಹಾಗೆ ಸೊ ಎಲ್ಲ ನೆಪಗಳನ್ನು, ಬುದ್ಧಿವಂತಿಕೆನ ಪಕ್ಕಕ್ಕಿಡಿ. ಎಲ್ಲ ನೆಪಗಳನ್ನು ಪಕ್ಕಕ್ಕಿಟ್ಟು ಪ್ರತಿದಿನ ನಾನು ಈ ಕೆಲಸ ನನಗೆ ಬೇಕೇ ಬೇಕು. ಅದು 1 ವರ್ಷದಲ್ಲಿ ಸಿಗಲಿ, 5 ವರ್ಷದಲ್ಲಿ ಸಿಗಲಿ, 10 ವರ್ಷಕ್ಕೆ ಸಿಗಲಿ, ನನ್ನ ದೇಹ ಇರೋವರೆಗೂ, ದೇಹದಲ್ಲಿ ಉಸಿರು ಇರೋವರೆಗೂ ನಾನು ಪ್ರಯತ್ನ ಮಾಡ್ತಾನೇ ಇರ್ತೀನಿ. ಒಂದಲ್ಲ ಒಂದು ದಿವಸ ನನಗೆ ಬೇಕಾದದನ್ನೆಲ್ಲ ನಾನು ಪಡ್ಕೋತೀನಿ.
ಈ ಸಂಕಲ್ಪದಿಂದ ಹೊರಡಿ ಎಲ್ಲ ನೆಪಗಳನ್ನು ಪಕ್ಕಕ್ಕಿಡಿ. ಪ್ರತಿದಿನ ಬೆಳಗ್ಗೆ ಎದ್ದೇಳಿ ಚೆನ್ನಾಗಿ ಬೆವರು ಬರೋಂಗೆ ವ್ಯಾಯಾಮ ಮಾಡಿ, ಒಳ್ಳೆಯ ಬೆಳಗ್ಗೆ ತಿಂಡಿ ಒಳ್ಳೆಯ ಆಹಾರ ತಿನ್ನಿ. ಆಗ ನಿಮಗೆ ಸಖತ್ ಮೋಟಿವೇಶನ್ ಇರುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕೆ ಬೇಕಾದಂಥ ಉತ್ಸಾಹ ನಿಮ್ಮಲ್ಲಿ ಇರುತ್ತೆ. ಜಗಳ ಆಡೋದು, ಬೆನ್ನಿಂದೆ ಮಾತಾಡೋದು, ನೆಗೆಟಿವ್ ಥಿಂಕ್ ಮಾಡೋದು, ಪೊಲಿಟಿಕ್ಸ್ ಮಾಡೋದು, ಇವೆಲ್ಲ ಸಣ್ಣ ಬುದ್ಧಿಗಳನ್ನು ತೆಗೆದುಹಾಕಿ. ಜೀವನ ತುಂಬ ವಿಶಾಲವಾಗಿದೆ, ಅದ್ಭುತವಾಗಿದೆ, ಸಾವಿರಾರು ಅವಕಾಶಗಳಿದ್ದಾವೆ. ಒಳ್ಳೆಯ ಜೀವನನ ಮಾಡೋಣ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ನಿರಂತರ ಪ್ರಯತ್ನನ ಮಾಡ್ತಾ ಬನ್ನಿ. ನಮ್ಮ ಸುಖಿ ಫೌಂಡೇಶನ್ ಸಂಸ್ಥೆಗೆ ನೀವು ಪ್ರೋತ್ಸಾಹ ಕೊಡಿ. ನಮ್ಮ ಬೆಳಗ್ಗೆ ಆನ್ಲೈನ್ ಕ್ಲಾಸ್ ನಡೆಯುತ್ತೆ, ಯೋಗ ಕ್ಲಾಸ್, ಅದರಲ್ಲಿ ಭಾಗವಹಿಸಿ, ಸತ್ಸಂಗದಲ್ಲಿ ಭಾಗವಹಿಸಿ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.